ಬನ್ನಿ ಬನ್ನಿ. ಇದು ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಇದು ನಮ್ಮ ಪರಿಚಯ ಆಯ್ತಾ? ಯಾರ ಯಾರ ಯಾರು ಯಾರು? ಭಾಗವತ್ಪುರ ಯಾರ ಕೇಳಿದ್ರೆ ಮತ್ತೆ ಏನಿಲ್ಲ, ತಿರ್ಗಿ ಮನೆಗೆ ಹೋಗುಯ ಕೇಳು ಶೈಲಿ, ಒಂದು ವಯಸ್ಸಿಗೆ ಒಂದು ಮರ್ಯಾದೆ ಕೊಡ್ಬೇಕು. ಯಾರ ಅಂದ್ರೆ ನನ್ನ ವಿಷಯ ಈಗೆಲ್ಲ ಗಟ್ಟಿ ಆಧಾರ ಬೇಕು. ಯಾವ ಪರಿಸ್ಥಿತಿ ಆಗಿದೆ? ಓಯ್, ನಾನಿದು ತಾಮಲಿಂದಾಪುರ, ಇದಕ್ಕೆ ತಾಮ್ರಲಿಂದಾಪುರ ಅಂತ ಹೇಳುದು. ಸರಿ ಸರಿ. ನನ್ನ ಪರಿಚಯ ಇಲ್ಲದೆ ಹೋದ ಜನ ಇಲ್ಲ. ಹೌದಾ ಹೌದಾ. ಕಾಗೆ ಕೂತ್ಕೊಳ್ದೆ ಹೋದ ಮರ ಇಲ್ಲ. ನಿಮ್ಗೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಆದ್ರೆ ನನ್ನ ಪರಿಚಯ ಉಂಟಲ್ಲ, ನೀವು ಮನುಷ್ಯರ ಹತ್ರ ಕೇಳುದು ಬೇಡ. ಅಂದ್ರೆ ನೀವು ಕೈಗೆ ನಾನು ಯಾರು ಅಂತ ಗೊತ್ತಾಗ್ತದೆ, ಅದು ಬೇರೆ. ಮನುಷ್ಯರ ಹತ್ರ ಕೇಳುದು ಬೇಡ. ಅಂದ್ರೆ ಯಾರ ಹತ್ರ ಕೇಳುದು ಅಂತ ಕೇಳ್ಬೇಡವಾ? ಮತ್ತೆ ಯಾರ ಹತ್ರ ಕೇಳುದು? ಅದ್ ಹೇಳಿ, ಅದ್ ಬಿಟ್ಟು ಅಂದ್ರೆ ನೀವು ಅಂದ್ರೆ ನಿಮ್ ತಾತ್ಸದಿಲ್ಲ. ವಾಕ್ಯ ಅವನೊಂದು ಸಂಬಂಧ ನೋಡಿ, ಸಂಭಾಷಣೆ ಹೇಗೆ ಅಂತ ನೋಡಿ. ಕೈಗೆ ಹುಡಿ ಮಣ್ಣು ತಗೋಬೇಕು. ಹುಡಿ ಮಣ್ಣು ಮಣ್ಣು ಹುಡಿ ಇರ್ಬೇಕು. ಮಣ್ಣು ಹುಡಿ ಇರ್ಬೇಕು. ಜೋರಾಗಿ ಗಾಳಿ ನಮ್ಮನೆ ದಿಕ್ಕಿಗೆ ಬರ್ಬೇಕು. ನಿಮ್ಮನೆ ದಿಕ್ಕಿಗೆ ಬಿಸಿ. ಆಗ ಆ ಮಣ್ಣು ಇಟ್ಕೊಂಡು ನಂದಿ ಸರಸ್ತಿ ಮನೆಯಲ್ಲಿ ಕೇಳಿದ್ರೆ ಆ ಮಣ್ಣು ನಮ್ಮನೆಗೆ ಬರ್ತದೆ. ಮಣ್ಣು ಹುಡಿ ಇರ್ಬೇಕು, ಗಾಳಿ ಗಾಳಿ ನಮ್ಮನೆ ದಿಕ್ಕಿಗೆ ಇರ್ಬೇಕು. ಮತ್ ನಿಮ್ಮನೆ ದಿಕ್ಕಿಗೆ ಇದ್ದಾಗ ಮತ್ತೆ ನೀವು ಕೇಳಬೇಡಿ. ಪೂರ್ತಿ ಹೆಚ್ಚು ಕಡಿಮೆ ಆದ್ರೂ ಆಯ್ತು. ಅದು ಕೇಳುದು. ನಂದಿ ಶ್ರೇಷ್ಠಿ ಅಂದ್ರು ನಾನೇ. ಓ, ನಮ್ ನಂದಿ. ನಿಮ್ಮ ಮೂಗಿನಿಂದ ಬಿದ್ದದ್ದ ಬಾಯಿಗೆ ಉದುರ ಇದ್ದ. ಓ, ನಮ್ಮ ನಂದಿ ಅಂದ್ರೆ ನಂದಿ ಶ್ರೇಷ್ಠಿ. ಶಕ್ತಿಯ ಶಕ್ತಿ ಅಂದ್ರೆ ಮತ್ತೇನಿಲ್ಲ. ಮತ್ತೆ ಭಟ್ರ ಮನೆಗೆ ಹೋಗುದಿಲ್ಲ, ಅಷ್ಟು ಮಾಡಕ್ ಕೊಡುವ. ಓಯ್ ಸ್ವಾಮಿ, ನೋಡಿ, ಮೂಲತಃ ನಾವು ಇಲ್ಲಿಯವರಲ್ಲ. ಮತ್ತೆ ನಾನು ಉಜ್ಜಯಿನಿಯವನೇ. ಹೌದಾ? ಹೌದು. ನಾನಂದ್ರೆ ನಾನಲ್ಲ, ನಮ್ಮ ಅಪ್ಪಯ್ಯನ ಕಾಲದಿಂದ ಉಜ್ಜಯಿನಿ ನಮ್ ನಾಡು. ಅಪ್ಪಯ್ಯನು ಒಳ್ಳೆ ವ್ಯಾಪಾರ ಮಾಡ್ಕೊಂಡಿದ್ದದ್ದು. ಅವರು ಕರೆದು ಒಂದು ಮಾತು ಹೇಳಿದ್ರು ನನಗೆ, ಮಗನೇ ನೀನ್ ಇಲ್ಲಿರ್ಬೇಡ, ಎಲ್ಲಾದ್ರೂ ಬೇರೆ ಕಡೆ ಹೋಗಿ ವ್ಯವಹಾರ ನೋಡ್ಕೋ. ಇಲ್ಲೇ ಹೋದ್ರು ನೀವು ಉದ್ಧಾರ ಆಗುದಿಲ್ಲ ಅಂದ್ರು. ಯಾಕೆ? ವಿಕ್ರಮಾದಿತ್ಯರ ಆಳ್ವಿಕೆ ಹಾಗೆ. ಅಲ್ಲಿ ವ್ಯಾಪಾರದ ಧರ್ಮ ಹೇಗುಂಟು ಹಾಗೆ ವ್ಯಾಪಾರ ಮಾಡ್ಬೇಕು. 16ರಲ್ಲಿ 1 ಅಂಶ ಮಾತ್ರ ಲಾಭ ತಕೋಬೇಕು ಅಂತಿದ್ರೆ ನಾವು ಅಷ್ಟೇ ತಕೊಳ್ಬೇಕು. 1 ತಕೊಳ್ಳಿ 2 ತಕೊಂಡ್ರು ಅಂತ ಇಟ್ಕೊಳ್ಳಿ, ಅವರಿಗೆ ವಿಷಯ ಗೊತ್ತಾಗ್ತದೆ. ಹೇಗ್ ಗೊತ್ತಾಗ್ತದೋ, ಎಲ್ಲೆಲ್ಲಿ ಜನ ಇಟ್ಟಿದ್ರು ದೇವರಿಗೆ ಗೊತ್ತು. ಓಯ್, ಆದ್ರೂ ಸುದ್ದಿ ಗೊತ್ತಾದ್ರೆ ಅವ್ರು ನಮ್ಗೆ ಹೇಳಿ ಕಳಿಸ್ತಾರೆ. ಹೇಳಿ ಕಳಿಸಿದ್ರೆ ನಾವು ಹೋದ್ರು ಅಂತ ಇಟ್ಕೊಳ್ಳಿ, ಅವ್ರು ಬಾಯಿಗೆ ಬಂದಾಗ ಬೈದ್ ಗೀದ್ ಮಾತಾಡುದಿಲ್ಲ. ಹೋದ್ರು ಗೌರವದಲ್ಲೇ ಮಾತಾಡುದು. ಶೆಟ್ರೆ ಬನ್ನಿ ಶೆಟ್ರೆ, ನಮಗ್ ಗೌರವ ಕೊಡ್ತಾರೆ ಅಂತ ನಾವು ಲೆಕ್ಕ ಹಾಕಿ ಬಹಳ ಸಂತೋಷದಲ್ಲಿ ಹೋದ್ರೆ, ಶೆಟ್ರೆ ನೀವು ಹೀಗೊಂದು ಕೆಲಸ ಮಾಡಿದ್ರ ಅಂತ ಕೇಳುದು. ಅದು ಗೌರವದಲ್ಲಿ. ಆಗ ನಾವು ಹೌದು ಸ್ವಾಮಿ, ಏನೋ ಒಂದು ಮಣುತಿನ ಕೆಲಸ ಮಾಡ್ಬಿಟ್ಟೆ, ತಪ್ಪಾಯ್ತು, ಇನ್ನು ಮುಂದೆ ಮಾಡುದಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳುವುದೇನು ಗೊತ್ತಾ, ತಪ್ಪು ಆದದಕ್ಕೇನು ಅಂತ ಬೇಡವಾ ಶೆಟ್ರೆ? ಕೇಳು ಮಾತು ನೋಡಿ. ತಪ್ಪಾಯ್ತು ಅಂತ ನಾವು ಒಪ್ಕೊಂಡ್ರೆ ಕೆಲವರು ಬಿಟ್ಟು ಬಿಡ್ತಾರೆ, ಇವ್ರು ಹಾಗಲ್ಲ. ತಪ್ಪು ಆದದಕ್ಕೇನು ಅಂತ ಬೇಡವಾ ಶೆಟ್ರೆ? ನಿಮ್ ಕೈ ಮುಂದಿಡ್ಸಿ. ನಾವೇನೋ ಪಾಪ ಇದು ಮಾಡ್ತೀವಿ ಅಂತ ಕೈ ಮುಂದಿಟ್ರೆ ಒಯ್ಯುವುದಿಲ್ಲ. ಕೈ ಕಚಕ್ ಕಡಿದ್ರು 2 ತುಂಡು ಎತ್ಕೊಂಡು ಗೌರವದಲ್ಲಿ ದೂರ ಬಿಸಾಡ್ತಾರೆ, ಬಿಟ್ರೆ ಒಯ್ಯುವುದಿಲ್ಲ. ಕೈ ಇಲ್ಲ. ನಮ್ದುಂಟು, ನೀವು ಮಳೆ ಮಾತಾಡ್ಬೇಡಿ. ಮತ್ತೆ ನಾವಲ್ಲಿ ಪ್ರಕರಣ ಹೇಳಿದ್ದು ನಾವು ಅಂದ್ರೆ ಆ ಪುಣ್ಯಾತ್ಮರ ವ್ಯವಹಾರ ಹೀಗೆ. ಬೈಯುವುದಿಲ್ಲ, ಕೈ ಕಡ್ಕೊಂಡು ದೂರ ಬಿಸಾಡಿದ್ರು ಅಷ್ಟೇ, ಬಿಟ್ರೆ ಬೇರೆ ಏನಿಲ್ಲ. ಆದ್ರಿಂದ ನಮ್ಮ ಅಪ್ಪಯ್ಯ ಈ ವಿಷಯ ಗೊತ್ತಿದ್ದರಿಂದ ನನ್ನ ಹತ್ರ ಹೇಳಿದ್ರು, ಮಗನೇ ನೀ ಇಲ್ಲೇ ಇದ್ರು ಸುಖ ಇಲ್ಲ, ಎಲ್ಲಾದ್ರೂ ಹೋಗು ಅಂದ್ರ. ನಾನು ಒಂದು ಬುದ್ಧಿವಂತಿಕೆ ಮಾಡಿದೆ. ಅಪ್ಪಯ್ಯನ ಹತ್ರ ಸ್ವಲ್ಪ ಮೂಲ ಬಂಡವಾಳ ಹಣ ತಕೊಂಡು ದೂರದ ಊರಿಗೆ ಹೋದದ್ದು. ಮಾಡಿದ ವ್ಯಾಪಾರ ಏನು ಕೇಳಿ, ತುಪ್ಪದ ವ್ಯಾಪಾರ. ತುಪ್ಪದ ಡಬ್ಬಿ
ಡಬ್ಬಿ ಹಾ ಅದು ಪೂರ್ತಿ ತುಪ್ಪ ಹಾಕೊಂಡು ಹೋಗಿ ದೂರಿಗೆ ಹೋಗಿ ಮಾರಿದೆ. ಹಾ. ಎಲ್ಲ ಕೊಡಕ್ಕೆ ಹಾ. 150 ಹೊನ್ನಿಗೆ ಮಾರಿದ್ರೆ ನಾನು 75 ಹೊನ್ನಿಗೆ ಮಾರಿದೆ. ಶೆಟ್ರೆ ವಾ, ನೀವು ಪುರಿಸ್ತದ ಮಾರ್ರೆ ನಂಗೆ ಪುರಿಸ್ತದೆ, ಬೇರೆಯವ್ರಿಗೆ ಪುರಿಸ್ತದೆ. ಅದು ನಿಮ್ಮ ಹತ್ರ ಆಗೋಕ್ಕಾಗಿ ಹೇಳುದು ನಾನು. ಹೇಳಿ ಗುಟ್ಟು ನಿಮ್ಮಲ್ಲೇ ಇರಬೇಕು. ಅಡ್ಡಿಲ್ಲ ತುಪ್ಪದ ಕೊಡದಲ್ಲಿದ್ದದ್ದು ಆ ಡಬ್ಬಿಲಿದ್ದದ್ದೆಲ್ಲ ತುಪ್ಪ ಅಲ್ಲ. ಮೇಲೆ ಕಾಲ್ ಭಾಗ ಅಷ್ಟೇ ತುಪ್ಪ, ಅಡಿಯಲ್ಲಿ ಮುಕ್ಕಾಲು ಭಾಗ ಎಮ್ಮೆ ಸಗಣಿ. ಹಾ, ಕೂಗ್ ಸಾಯ್ಬೇಡಿ. ನನಗೆ ಆ ತುಪ್ಪ ಬೇಡ. ಹಾ, ನೀನ್ ತಿನ್ಬೇಡ, ಸುಮ್ಮನೆ ನೀನ್ ನೋಡ್ರೆ ಗೊತ್ತಾಗ್ತದೆ ನೀನ್ ತುಪ್ಪ ತಿನ್ನುವವನು ಅಲ್ಲ. ಎಲ್ಲಾರು ಒಂದ್ ಚೂರು ಎಣ್ಣೆ ಗಿಣ್ಣೆ ಬಿಟ್ರೆ ತುಪ್ಪ ಅಲ್ಲ, ನೀನ್ ನೋಡಿದ್ರೆ ಗೊತ್ತಾಗ್ತದೆ. ಸುಮ್ಮನೆ ಮತ್ತೆ ಬಾಯಿ ತೆಗೆದು ನಾನು ಮಾತಾಡುದು ನೀನು ಮಾತಾಡುದು ಅಂತ ತಮ್ಮ ನೀ ಇಲ್ಲಿ ಬಂದು ಮಾತಾಡು, ನಾ ಸುಮ್ಮನೆ ಕೂತ್ಕೊಂತೀನಿ. ನಮ್ಗೆ ಮೊದ್ಲೇ ಕೊಡುವುದಿಲ್ಲ. ಅಲ್ಲಲ್ಲ, ನಮ್ಗೆ ಉಳಿದವ್ರು ಸಿಕ್ಕರೆ ಮಾತ್ರ ಒಳ್ಳೇದವ್ರು. ಅವ್ರೇನಾದ್ರು ಒಂದ್ ಹೇಳಿದ್ರೆ ನಾವು ಮತ್ತೊಂದು ಹೇಳ್ಕೊಂಡು ಹೋಗುದು, ಇಲ್ಲಾದ್ರೆ ಅಂತ ಸುಖ ಇಲ್ಲ. ಹಾಗೆ ಮುಕ್ಕಾಲು ಭಾಗ ಎಮ್ಮೆ ಸಗಣಿ. ನೀವ್ ಕೇಳಬಹುದು, ಆಗ್ತದೆ ಶೆಟ್ರೆ ಹಾಗೆ? ಬೇರೆಯವ್ರಿಗೆ ಆಗ್ಲಿಕ್ಕಿಲ್ಲ, ಅದಕ್ಕೂ ಒಂದು ತಲೆ ಬೇಕು. ಅಂದ್ರೆ ತುಪ್ಪ ಯಾವ ಪ್ರಮಾಣ ದಪ್ಪ ಇರ್ತದೋ ಅಡಿಯಲ್ಲಿ ಎಮ್ಮೆ ಸಗಣಿಯು ಅದೇ ಪ್ರಮಾಣ ದಪ್ಪದ ಹಾಕ್ಬೇಕು. ಎಲ್ಲಾದ್ರೂ ಸಗಣಿ ತೆಳ್ಳಗಾಯ್ತಾ ತುಪ್ಪ ಅಡಿಗೆ ಹೋಯ್ತು, ಸಗಣಿ ಮೇಲೆ ಬಂತು, ಕೈಕಾಲು ಮುಗಿಸ್ಕೊಳ್ಳೋ ವ್ಯವಸ್ಥೆ ಆಗ್ತದೆ. ಅದು ಆ ಪ್ರಮಾಣದಲ್ಲಿ ಸೇರಿಸ್ಲಿಕ್ಕೆ ಗೊತ್ತಿರ್ಬೇಕು. ಅಂದ್ರೆ ಒಂದ್ರ ಮೇಲೆ ಒಂದು ನಿಲ್ಲಬೇಕು. ಮತ್ತೆ ನೋಡುವವರಿಗೆ ಅನುಮಾನ ಬರಬಾರ್ದು ಅಂತ ನಾವೇನ್ ಮಾಡೋದು ಗೊತ್ತುಂಟ? ಈ ತೆಳ್ಳಗಿನ ಬೆಲ್ಲ ಪರೀಕ್ಷೆ ಮಾಡುದು ನೋಡಿದ್ರ, ಉದ್ದದ ಕಡ್ಡಿ ತೆಗೆದು ಹೀಗೆ ಹಾಕಿ ಹೀಗೆ ಎತ್ತುದಿಲ್ವಾ? ನಾನು ತುಪ್ಪದ ಕೊಳದ ಕಡ್ಡಿ ಹಾಗೆ ಹಾಕಿ ಹೀಗೆ ಎತ್ತುತ್ತೆ ಮೇಲೆ. ಈ ಕಡ್ಡಿ ಹಾಕಿದಾಗ ಕೆಲವರೆಗೆ ಕಡ್ಡಿ ಹೋಗ್ತದ, ಆ ಕಡ್ಡಿ ಸಗಣಿ ಪಡೆದೇ ಬಿಡಿತದೆ. ಅದು ಬುದ್ಧಿವಂತಿಗೆ ಮೇಲೆ ಎತ್ತುವಲ್ಲುಂಟು, ಸ್ವಲ್ಪ ಆಚೀಚೆ ಆಗ್ಬಾರ್ದು. ಹೇಗೆ ನೀವು ಕೆಳಗಿಳಿಸ್ತ್ರ ಹಾಗೇ ಮೇಲೆ ಎತ್ತಬೇಕು. ಕೆಳಗೆ ಹೋಗಿ ಸಗಣಿ ಬಡ್ಕೊಂಡ್ರು ಮೇಲೆತ್ತುವಾಗ ಮೇಲಿದ್ದ ತುಪ್ಪ ಒರೆಸ್ಕೊಂಡೇ ಬರ್ತದೆ. ಸಗಣಿ ಅಡಿಗೆ ಅದು ತಲೆ ಬೇಕು. ಅದು ಅಲ್ಲ, ಎಲ್ಲರಿಗೂ ಆಗುದಿಲ್ಲ ಸ್ವಾಮಿ. ಅದು ವ್ಯಾಪಾರಸ್ಥರು ನಮ್ ಜಾತಿಯವ್ರು ಮಾತ್ರ. ಮತ್ ನಾವ್ ಮಾಡ್ಕೊಳ್ಳಿ, ಯಾರ್ಯಾರೋ ಮಾಡ್ಲಿಕ್ಕೆ ಹೋದ್ರೆ ಹೆಚ್ಚು ಕಡಿಮೆ ಆಗುದು. ಹಾಗೆ ತುಪ್ಪ ಮಾರಾಟ ಮಾಡಿದೆ. ಒಂದೊಂದು ದಿವಸ ಪುರ್ಸೋಗ್ತಿಲ್ಲ, ಎಲ್ಲ ಕಚ್ಚಾಟ ಮಾರಾಟ ಆಗೋಯ್ತು. ಯಾಕೆಂದ್ರೆ ಅರ್ಧ ಬೆಲೆ ಕೊಟ್ಟಿದ್ದಲ್ವಾ? ಅದೇ ನಂಗ್ ಕೊಡಿ ಅಂತ ತಗೊಂಡು ಹೋದ್ರು ಒಂದೇ ದಿವಸ. ಮತ್ ನಾನು ನಿಲ್ಲಿಲ್ಲ, ಊರ್ ಬಿಟ್ಟು ಈ ಬದಿ ಬಂದೆ. ಯಾಕೆ ಹೇಳಿ? ತುಪ್ಪ ತಿಂತ ಕೊನೆಗೆ ಬಾಯಿಗೆ ಹೋಗುದು ಯಾವ್ದು ಅಂತ ಲೆಕ್ಕ ಗೊತ್ತಾದ್ರೆ ಮತ್ತೆ ಹೊರತೇ ಕೊಂದು ಬಿಟ್ಟಾರು ನಮ್ಮ. ಹಾಗೆ ಅಲ್ಲಿಂದ ಊರು ಬಿಟ್ಟು ಆ ಜಾಗ ಬಿಟ್ಟು ಈ ತಾಮಲಿಂದಾಪುರಕ್ಕೆ ಬಂದೆ. ತಾಮಲಿಂದಾಪುರಕ್ಕೆ ಬಂದು ಇಲ್ಲೊಂದು ಸಣ್ಣ ತಟ್ಟೆ ಅಂಗಡಿ ಇಟ್ಕೊಂಡೆ. ಮತ್ತು ಬಾಳೆ ಅಂತದ್ದು ಇಲ್ಲ, ಅಲ್ಲೇ ಕಾಯಿ ಪಲ್ಯ ಇದು ಇಟ್ಕೊಂಡು ವ್ಯಾಪಾರ ಪ್ರಾರಂಭ ಮಾಡಿದವ. ಈಗ ಸತ್ಯ ಹೇಳ್ತೇನೆ ನೋಡಿ, ನಮ್ದೋಡಿ ಮನೆ ಮಾಡಿ ಮೇಲೆ ಮಾಡಿ ಈ ವಣಿಜರ ಕೇರಿ ಇತ್ತು. ಇಲ್ಲಿ ನಮ್ಮಷ್ಟು ದೊಡ್ಡ ಅಂಗಡಿ ಯಾರ್ದೂ ಇಲ್ಲ. ಹಾಗಂತ ನಮ್ಮಲ್ಲಿ ಈಗ ಸಿಗದದ್ದು ಉಂಟಲ್ಲ, ಸೂಜಿಯಿಂದ ಹಿಡಿದು ವಜ್ರದವರೆಗೆ ಯಾವ್ದು ಕೇಳುದು ನಮ್ಮ ಅಂಗಡಿ ಉಂಟು. ಯಾವ್ದು ಇಲ್ಲ ಹೇಳುವುದಿಲ್ಲ. ಮೊದ್ಲು ಹಾಗೆ ಶುರು ಮಾಡಿದ್ದು, ಈಗ ಎಲ್ಲವೂ ಉಂಟು. ಹಾಗಿದ್ರಿದ್ರು ಗುಟ್ಟೇನು ಕೇಳಬಹುದು. ಸ್ವಾಮಿ, ವ್ಯಾಪಾರಕ್ಕಿರುವುದೇನು ಗೊತ್ತುಂಟ? ಮಣ್ಣು ಹೆಂಟೆ ತೋರಿಸಿ ಬಂಗಾರ ಅಂತ ಮಾರುವ ಯೋಗ್ಯತೆ ಬೇಕಾಗ. ಮಾರುವವನಿಗೆ ತಲೆ ಇದ್ರೆ ಬುದ್ಧಿವಂತಿಕೆ, ವ್ಯಾಪಾರದ ಧರ್ಮ ಅಂತುಂಟು. ಅದು ಬುದ್ಧಿವಂತಿಕೆ ಗೊತ್ತಿದ್ರೆ ನೋಡಿ. ಒಂದು ಕತೆ ಹೇಳ್ತೇವೆ, ಒಂದೇ ಸಣ್ಣ ವಿಷಯ. ಒಬ್ಬ ಈ ಕರ್ಬೂಜದ ಹಣ್ಣು ಕಲ್ಲಂಗಡಿ ಅಂತಾರಲ್ಲ, ನಮ್ಮ ಬದಿ ಕೆಮ್ಮುಂಡೆ, ಆ ಕೆಮ್ಮುಂಡೆ ಹಣ್ಣು ಮಾರಾಟ ಮಾಡ್ತಿದ್ದ ಅಪ್ಪಯ್ಯ. ಬಹಳ ಕಾಲದಿಂದ ಮಾರ್ಕೊಂಡು ಬಂದಿದ್ದ. ಹಾಗೆ ಮಗ ಪ್ರಾಯ ಸಮರ್ಥನಾಗಿದ್ದ. ಮಗನಿಗೆ ಹೇಳ್ದ, ಮಗನೇ ನೀನು ಅಂಗಡಿ ನೋಡ್ಕೋಬೇಕು, ಸರಿ ನೋಡ್ಕೋ, ನಾನು ನಿವೃತ್ತಿ ತಕೊಂತೆ ಅಂದ ಅಪ್ಪ. ಕೆಲವು ದಿವಸ ಅಂಗಡಿ ಬರ್ತಾ ಹೋಗ್ತಾ ಇದ್ದ. ಸ್ವಲ್ಪ ನೋಡಿ ಅವನಿಗೂ ಗೊತ್ತಿತ್ತು. ಅವ ಅಂಗಡಿ ವ್ಯಾಪಾರ ಶುರು ಮಾಡ್ದ. ಅಪ್ಪಯ್ಯ ಮನೆ ಹೋಗಿ ಕೂತ. 15 ದಿವಸ ಹೋಗುದ್ರೊಳಗೆ ಅಪ್ಪನಿದ್ದಲ್ಲಿ ಹೋಗಿ ಹೇಳ್ದ, ಅಪ್ಪಯ್ಯ ಬರ್ತಾ ಬರ್ತಾ ವ್ಯಾಪಾರ ಕಡಿಮೆ ಆಗಿ ಅಂತದ್ದು ಇಲ್ಲ ಅಂತ ಪರಿಸ್ಥಿತಿ ಅಂದ. ಆಗ ಹೇಳ್ದ ಅಪ್ಪಯ್ಯ, ಹಂಗಾರೆ ನಾನು ಅಂಗಡಿಗೆ ಬರ್ತೆ ಅಂದ. ಬಂದು ಬದಿಯಲ್ಲಿ ಕೂತ.
ಮಗ ವ್ಯಾಪಾರ ಮಾಡೋದು ನೋಡ್ದ. ಸ್ವಲ್ಪ ಹೊತ್ತು ನೋಡ್ದವನ್ನೇ ತಡ ಮಾಡ್ಲಿಲ್ಲ. ಒಂದ್ ಕೆಲಸ ಮಾಡು, ಇಷ್ಟೊತ್ತು ನೀವ್ ವ್ಯಾಪಾರ ಮಾಡಿದ್ಯಲ್ಲ, ಕೂತ್ಕ, ನಾ ಮಾಡ್ತೆ ಅಂದ. ಅಪ್ಪ ವ್ಯಾಪಾರ ಪ್ರಾರಂಭ ಮಾಡ್ದ. ಒಬ್ಬ ಗ್ರಾಹಕ ಬಂದು ನಂಗೊಂದು ಕೊಡಿ ಅಂದ. ನೀವು ತಡ ಮಾಡ್ಲಿಲ್ಲ, ಒಂದು ಹೀಗೆ ಎತ್ತದ, ಸಿಡ್ದ, ಅಂದ ತೆಗ್ದಲ್ಲೇ ಇಟ್ಟ. ಮತ್ತೊಂದು ಎತ್ತದ, ಸಿಡ್ದ, ಅಂದಲ್ಲೇ ಇಟ್ಟ. ಮೂರನೇದೊಂದು ಬದಿ ತೆಗಿ ಸಿಡ್ದ, ಹಾ ಅಂತ ತೆಗೆದುಕೊಟ್ಟ. ಅವ ಎಷ್ಟು ಏನು ಅಂತ ಮಾತಾಡ್ಲಿಲ್ಲ, ಹೇಳ್ದಷ್ಟು ಕೊಟ್ಟು ತಕೊಂಡು ಹೋಗ್ತಿದ್ದ. ಹೌದಾ? ಆದ್ರೆ ಇದನ್ನು ಮಗ ನೋಡ್ತಿದ್ದ. ಅವನಿಗೂ ಗೊತ್ತುಂಟು ಆ ಮೂರ್ಖ ಕೆಮ್ಮುಂಡಲ್ಲಿ ಏನೂ ವ್ಯತ್ಯಾಸ, ಸುಡ್ಗಾಡಿ ಅಂತದ್ದು ಇಲ್ಲ. ಆದ್ರೂ ಅಪ್ಪ ಹೀಗೆ ಮಾಡಿದ್ನಲ್ಲ, ಅಪ್ಪನ ಹತ್ರ ಕೇಳ್ದ, ಅಪ್ಪಯ್ಯ ಅಲ್ಲ ನೀವು ಯಾಕೆ ಹಾಗೆ ಮಾಡಿದ್ರಿ? ಯಾಕೆಂದ್ರೆ ಒಂದಕ್ಕೂ ಕೊಡುದು ಬಿಟ್ಟು 2-3 ಎತ್ತು ಸಿಡಿದು ಮುಖಭಾವನೆ ನೋಡ್ರಿ ಏನು ಸುಖ ಇಲ್ಲ ಅಂತ ಮಾಡಿ ತೋರಿಸ್ತಿದ್ರಿ. ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಉಂಟು? ಎಲ್ಲ ಒಂದೇ ಅಲ್ವಾ ಅಪ್ಪಯ್ಯ ಕೇಳ್ದ. ಆಗ ಒಂದವ ಮಾತು ಹೇಳ್ದ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಉಂಟು ಎನ್ನುವುದು ಮುಖ್ಯ ಅಲ್ಲ ಮಗನೇ, ತಕ್ಕೊಳ್ಳುವವನಿಗೆ ವಿಶ್ವಾಸ ಬಂತ ಇಲ್ವಾ? ಇದು ವ್ಯಾಪಾರ. ಈ ತಲೆ ಇಲ್ಲದೆ ಹೋದವರು ಎಷ್ಟು ಮಾಡಿ ಏನ್ ಪ್ರಯೋಜನ? ಅವನ ಲೆಕ್ಕ ಏನು ಗೊತ್ತುಂಟ? ಪಾಪ ಇವರು ಯಜಮಾನರು ನಮಗೆ ಒಳ್ಳೇದೇ ಆರಿಸ್ಕೊಟ್ರು, ಒಳ್ಳೆ ಹಣ್ಣೆ ಕೊಟ್ಟರು ಅಂತ ಲೆಕ್ಕ ಹಾಕಿ ಇವ್ ಹೇಳ್ದಷ್ಟು ಕೊಟ್ಟೋದ. ಇವ ಇದಕ್ಕೆ ಹೇಳಿದ ಪ್ರಶ್ನೆ ಬೇರೆ, ಅಷ್ಟು ಕೊಟ್ಟೋದ. ಯಾಕೆ? ತಕ್ಕೊಳ್ಳುವವನಿಗೆ ವಿಶ್ವಾಸ ಬರೋ ರೀತಿ ವ್ಯಾಪಾರ ಮಾಡ್ಬೇಕು. ಸತ್ಯ ಹೇಳ್ತೆ, ನಮ್ಮ ಅಂಗಡಿಲುವ ನಾವು ಹಿಂಗೆ ಒಳ್ಳೆ ಜನರಿಗೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತೇವೆ. ನಾವು ಕೆಲವು ತಾವೇ ಬುದ್ಧಿವಂತರು ಲೆಕ್ಕ ಹಾಕಿ ಬರ್ತಾರೆ. ಅಂತವ್ರಿಗೆ ಹೇಗ್ 3 ನಾಮ ಹಾಕ್ಬೇಕು ಅಂತ ನನ್ನ ಹತ್ರ ಕಲಿಬೇಕು. ನಿಜವಾಗಿ ಈಗ ಅಂಗಡಿ ತುಪ್ಪ ಉಂಟು, ಒಬ್ಬ ಒಂದು ತುಪ್ಪ ಕೇಳ್ದ. ತುಪ್ಪ ಕೇಳಿದಾಗ ತುಪ್ಪದ ಬೆಲೆ ಎಷ್ಟು, ಎಷ್ಟರದ್ದು ಉಂಟು ಕೇಳ್ದ. ನಮ್ಮ ಹತ್ರ ಇಡುವುದು ಒಂದೇ ತುಪ್ಪ, ಅದ್ರಲ್ಲಿ ಮೇಲೆ ಕೆಳಗೆ ಹೇಳ್ದ. ಯಾವಾಗ ಇವ್ ಹೀಗ್ ಕೇಳ್ದ, ನಾ ತಡ ಮಾಡ್ಲೇ ಇರ್ಲಿಲ್ಲ. ಇದು 3 ರೀತಿದು ಉಂಟು ಒಂದೇ. 3 ರೀತಿದ, ಹೌದು. ಬೆಲೆ ಎಷ್ಟು? ಒಂದು 240, ಮತ್ತೊಂದು 360, ಮತ್ತೊಂದು 420 ಒಂದೇ. ನಾನು ಅಲ್ಲಿಗೂ ಬಿಡ್ಲಿಲ್ಲ. ಅವ ನೋಡುವ ತಗೊಬನ್ನಿ ಎಂದ. ಅವ ಹಾಗೆಂತ ಮಾಡುದು? ಒಳಗಿರುವುದು ಒಂದೇ ಕೊಡ, ಎಲ್ಲಿ ನಿಂತ ಸಾಯಿದ್ದು? ತಡ ಮಾಡ್ಲಿಲ್ಲ, ಒಳಗೆ ಹೋದೆ, 3 ಬೆರಳು ತೆಗೆದು 10 ಹಾಗೆ ತಗೊಬಂದು ಹಿಂಗ್ ತೋರಿಸ್ತೆ. ನೋಡ, ಇದು 320, ಇದು 360, ಇದು 420 ಒಂದೇ ಕೊಡದಲ್ಲಿ 3 ಬೆರಳು ಹಾಕಿದ್ದ. ಅವ ಅದ್ರಲ್ಲೂ ಮೂಗ್ ಹತ್ರ ತಂದು ಸಾಯ್ತಾವ. ಅವಂಗಂತ ಕರ್ಮ ಗೊತ್ತಾಗ್ತದೆ, ಪರಿಮಳದ ವ್ಯತ್ಯಾಸ ಗೊತ್ತಾಗ್ತದ. ಹಿಡಿದೆ. ಆಗ ಅವನ್ 420 ಕೊಡಿ ಅಂದ. ಎಂತ ಹೆಡ್ ನನ್ ಮಗನ. ನಿಜವಾಗ ಅವನು ಸುಮ್ಮನೆ ಕೇಳಿದ್ರೆ 320ಕ್ಕೆ ನಾನು ಒಂದೇ ಉಂಟು ಅಂತ ಕೊಟ್ಟು ಕಳಿಸ್ತಿದ್ದೆ. ಅವ ಅತಿ ಬುದ್ಧಿವಂತಿಕೆ ತಂಗಂಟು ತೋರಿಸ್ನ ಇಲ್ವಾ? ಅದಕ್ಕೆ 420 ತಗೊಂಡು ಕೊಟ್ಟೆ. ಇದು ಗುಟ್ಟು. ಹಾಗಾಗಿ ಒಳ್ಳೆ ರೀತಿಲಿ ಇದ್ದವ್ರಿಗೆ ನಾವು ಹಾಗೆ, ಅಲ್ಲೇ ಹೋದ್ರೆ ಹೀಗೆ. ಆದ್ರೂ ಒಂದುಂಟು ಮಾರಾಯ, ಒಂದು 15 ದಿವಸದಿಂದ ಇದ್ದಕ್ಕಿದ್ದಾಗೆ ನಮ್ಮ ಅಂಗಡಿಲಿ ವ್ಯಾಪಾರ ಕಡಿಮೆ ಆಗಿ ಬಾಗಿಲಾಕೋ ಪರಿಸ್ಥಿತಿ ಬಂತು. ಅಯ್ಯೋ ದೇವ್ರೆ, ಇನ್ನು ಏನ್ ಮಾಡುದು ಎನ್ನುವಾಗ ನಮ್ಮ ಅಂಗಡಿ ಮುಂದೆ ನೋಡಿದ್ರೆ ಅರಳಿ ಕಟ್ಟೆ. ಆ ಅರಳಿ ಕಟ್ಟೆ ಒಬ್ಬ ಬಂದು ಕೂತ ಮಾರ. ಅವನ್ ನೋಡಿದ್ರೆ ಪಾಪ ಏನು ಗತಿಗೋತ್ರ ಇದ್ದಾಗಿಲ್ಲ. ಆದ್ರೂ ಒಂದುಂಟು, ಯಾವಾಗ ಅವನು ಬಂದು ಕೂತ್ನ ಅಲ್ಲಿಂದ ನನಗೊಂದು ವ್ಯಾಪಾರ ಅಂದ್ರೆ ಪುರ್ಸೊತ್ತೇ ಇಲ್ಲ. ಅಯ್ಯೋ, ಒಳಗಿದ್ದು ಸಾಮಗ್ರಿ ಕೊಟ್ಟು ಪೂರೈಸ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ 3 ಜನ ಹುಡುಗರು ಕೆಲ್ಸಕ್ಕೆ ಹಾಕೊಂಡಿದ್ದೆ ನಾವು. ಕೆಲ್ಸಕ್ಕೆ ಹಾಕೊಂಡೆ ಶೆಟ್ರೆ, ಅದು ನಿಮ್ಗೆ ಪೂರೈಸ್ತದ ಮಾರೆ? ಸಂಬಳ ಕೊಡ್ಬೇಕಲ್ಲ? ಇಲ್ಲ, ನಂಗೆ ಪೂರೈಸ್ತದೆ. ನಿಮ್ಗೆ? ನಮ್ಗೆ ಪೂರೈಸ್ತದೆ. ನಾವು ಸಂಬಳ ನಿರ್ಣಯ ಮಾಡ್ಲಿಲ್ಲ ಇನ್ನು ಅವರಿಗೆ. ನಾ ಮಕ್ಕಳಿಗೆ ಹೇಳಿದೆ, ಈಗ ಸಂಬಳ ನಿರ್ಣಯ ಮಾಡಿದ್ರೆ ನಿಮ್ಗೆ ಕಡಿಮೆ ಕೊಡ್ಬೇಕಾಗ್ತದೆ. ನಿಮಗೆ ಕೆಲಸ ಸರಿ ಅನುಭವ ಆಗಲಿ, ಆಮೇಲೆ ಹೆಚ್ಚಿನ ಸಂಬಳ ಹಾಕೊಡ್ತೆ ಅಂತ ಹೇಳಿದೆ. ಆ ನನ್ನ ಮಕ್ಕಳು ಕೆಲಸ ಮಾಡ್ತೇ ಇದ್ರು. ನಿಜವಾಗ ಮೊದ್ಲೇ ಸಂಬಳ ನಿರ್ಣಯ ಮಾಡಿದ್ರೆ ಬೆಳಿಗ್ಗೆ 9 ಗಂಟೆಗೆ ಬರುವುದಿದ್ರೆ ಅವ್ರು 10:30 ಆದ್ರೂ ಬರುವುದಿಲ್ಲ. ಈ ನಾ ಜನ ಎಲ್ಲ ನೋಡಿ ಆಯ್ತು.
ಈಗ ಹಾಗಲ್ಲ, ಸಂಬಳ ನಿರ್ಣಯ ಮಾಡ್ಲಿಲ್ಲ ನೋಡಿ, ಅವ ಕಾಗೆ ಕೂಗುಕ್ಕಿಂತ ಮೊದಲು ಬಂದು ಕೂತ್ಕೊಂತ ಪಾಪಿ ಮಗ. ಯಾಕೆ ಶೆಟ್ರು ಸಂಬಳ ಹೆಚ್ಚು ಮಾಡಿದ್ರು ಒಂದೇ ತಲೆಯಲ್ಲಿ ಅವನಿತ್ತು. ನಾ ಏನ್ ಮಾಡ್ತೆ ಗೊತ್ತಾ, ಒಂದು 3-4 ತಿಂಗಳ ಹಿಂಗೆ ಇಟ್ಕಂತೆ. ಕೊನೆಗೆ ನಮ್ಮ ಅಂಗಡಿಗೆ ಒಂದು ಸಾಮಗ್ರಿ ತೆಗೆದು ನಾನೇ ಬದಿಗಿಡುದು, ಇಲ್ಲಿದ್ದದ್ದು ಕದ್ದದ್ದು ಯಾರು ಅಂತ ಕೇಳುದು, ಜೋರಾಗುದು, ನಿಲ್ಬೇಡಿ ಹೊರಟು ಹೋಗಿ ಅಂತ 3 ಜನರು ಒಂದೇ ಸಲ ಹೊರಗಾಗ್ತದೆ. ಹಾಗೇನಾಯ್ತು ಹೇಳಿ, 4 ತಿಂಗಳ ಕೆಲಸ ಮಾಡ್ಕೊಂಡು ಒಬ್ಬರಿಗೆ ಒಂದಾಣೆ ಸಂಬಳಿದ್ದ ಮನೆಗೆ ಹೋಗಿಲ್ವ ಅವರು, ನಿಮ್ಗೆ ಉಳಿತಲ್ಲ. ಹಾ ನಾವು ಕೊನೆಗೆ ಮತ್ತೊಂದು 4 ಜನರು ಇದೇ ಲೆಕ್ಕಾಚಾರದಲ್ಲಿ ಹಾಕೊಳ್ಳುದು. ವರ್ಷಿಡೀ ಹೀಗೆ ಮಾಡ್ತಾ ಹೋದ್ರೆ ಜನ ಬದಲಾವಣೆ ಮಾಡ್ತಿದ್ರಾಯ್ತು. ಅದು ಜನ ಬೇರೆ ಬೇರೆ ಕಡೆಯಿಂದ ತರ್ಬೇಕು, ಒಂದೇ ಪ್ರಚಾರ ಅದಲ್ಲ. ಈಗ ವಿಚಾರ ಮಾಡ್ತಾ ಇದ್ದದ್ದು ಬೇರೆ. ನಾವು ಅವ ಅರಳಿ ಕಟ್ಟೆಲ್ ಕೂತ್ರೆ ಎಷ್ಟು ವ್ಯಾಪಾರ, ನಮ್ಮನೆ ಜಗ್ಲಿಗೆ ಬಂದ್ರು ಎಷ್ಟೇ ಆಗ್ಬೋದು. ಆದ್ರಿಂದ ಹೋಗಿ